ಆ ಒಂದು ಬುರುಡೆ ಎಲ್ಲಿಂದ ಬಂತು, ಯಾರ ಜೊತೆ ತಗೊಂಬಂದ್ರು, ಎಲ್ಲಿಂದ ತೆಗೆಯಲಾಯಿತು. 3 ತಿಂಗಳುಗಳ ನಂತರ ಆತ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಾನೆ. ಕಾರಣಾಂತರಗಳಿಂದ ನ್ಯಾಯಾಲಯವು ಡಿಸೆಂಬರ್ 26ಕ್ಕೆ ನೀಡಬೇಕಾದಂತಹ ಆದೇಶವನ್ನ ಡಿಸೆಂಬರ್ 29ಕ್ಕೆ ಮುಂದೂಡಿರುವಂಥದ್ದು. ಇದು ಡಿವೈಎಸ್ಪಿ ಲೋಕೇಶ್ ಅವರು ಕೂಡ ನ್ಯಾಯಾಲಯದಲ್ಲಿ ಹಾಜರಿದ್ದರು. ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಇದು ಸಂಪೂರ್ಣ ವರದಿ ಅಂದರೆ ಇದು ಚಾರ್ಜ್ ಶೀಟ್ ಅಂತ ಪ್ರಸಾರ ಮಾಡಿದ್ರು. ಎಸ್ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿಲ್ಲ ಅನ್ನುವಂತಹ ವಿಚಾರಗಳನ್ನು BLR ಪೋಸ್ಟ್ ಹೊರಗಡೆ ಹಾಕಿತ್ತು. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ಬೆಳವಣಿಗೆ ಬರ್ತಾ ಇರುವಂಥದ್ದು ಅಂದರೆ SIT ಅಧಿಕಾರಿಗಳು 39/2025 ಅಡಿಯಲ್ಲಿ ಪ್ರಾಥಮಿಕ ವರದಿಯನ್ನೇನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಈ ಒಂದು ವಿಚಾರದಲ್ಲಿ ಮಹತ್ವದ ಬೆಳವಣಿಗೆಯನ್ನು ನಡೀತಾ ಇರುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರವರೆಗೂ ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಧರ್ಮಸ್ಥಳ ಪ್ರಕರಣದಲ್ಲಿ SIT ತನಿಖೆ ಆರಂಭ ಆಗಿ 5-6 ತಿಂಗಳುಗಳು ಕಳೀತಾ ಬಂತು. ಸೊ ಈ ಒಂದು ಸಂದರ್ಭದಲ್ಲಿ ಮೇ ಬಿ ಎಲ್ಲರೂ ಅಂದ್ಕೊಂಡಿರ್ಬೋದು SIT ಸಂಪೂರ್ಣ ವರದಿಯನ್ನು ನ್ಯಾಯಾಲಯದ ಮುಂದೆ ಸಲ್ಲಿಸಿತ್ತು ಅನ್ನೋಂತಹ ವಿಚಾರ. ಆದರೆ ಅಲ್ಲ, ಈ ಒಂದು ಬುರುಡೆ ಅಂದರೆ ಈ ಒಂದು ಪ್ರಕರಣ ಮುನ್ನೆಲೆಗೆ ಬರೋಕೆ ಕಾರಣಕರ್ತರಾಗಿದ್ದಂತಹ ವ್ಯಕ್ತಿಗಳು ಮತ್ತು ಆ ಒಂದು ಅಸ್ಥಿಪಂಜರ ಏನಿದೆ, ಸೊ ಈ ಒಂದು ತನಿಖೆಯ ವಿಚಾರವಾಗಿ ಆಗಿತ್ತು ಪ್ರಾಥಮಿಕ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥದ್ದು. ಅಂದರೆ ಆ ಒಂದು ಬುರುಡೆ ಎಲ್ಲಿಂದ ಬಂತು, ಯಾರ ಜೊತೆ ತಗೊಂಬಂದರು, ಎಲ್ಲಿಂದ ತೆಗೆಯಲಾಯಿತು, ಯಾವ ವಿಚಾರವಾಗಿ ಒಂದು ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಕಾನೂನಿನ ಸಮ್ಮತ ಇಲ್ಲದೆ ತೆಗೆದಂತಹ ಒಂದು ವಿಚಾರ. ಸೊ ಆ ಒಂದು ಕಾರಣಕ್ಕೆ ಮೊದಲ ಹಂತದಲ್ಲಿ ಈ ಒಂದು ಬುರುಡೆಯ ಆ ಒಂದು ಅರೌಂಡಲ್ಲಿ ತನಿಖೆಗಳನ್ನು ಆರಂಭ ಮಾಡಲಾಗಿತ್ತು. ವಿಶೇಷವಾಗಿ ಚೆನ್ನೈಯನ್ನು ಕೆಲವೊಂದು ಹೇಳಿಕೆಗಳಿಂದಾಗಿ ಅವರನ್ನು ಅರೆಸ್ಟು ಕೂಡ ಮಾಡಿದಂತಹ ವಿಚಾರ ಎಲ್ರಿಗೂ ಗೊತ್ತೇ ಇದೆ. 3 ತಿಂಗಳುಗಳ ನಂತರ ಆತ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಾನೆ. ನಂತರ ಈ ಒಂದು ಸೌಜನ್ಯ ಆಕ್ಟಿವಿಸ್ಟ್ಗಳ ಮೇಲೆ ಪ್ರಕರಣ ದಾಖಲಿಸಿದ್ದನ್ನು ಕೂಡ ಗಮನಿಸಬಹುದು. ಸೊ ಇವೆಲ್ಲ ಬೆಳವಣಿಗೆಗಳ ನಂತರ ಆರಂಭದಲ್ಲೇ SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಒಂದು ಪ್ರಾಥಮಿಕ ವರದಿಯ ಆದೇಶವನ್ನು ನಿನ್ನೆ ಅಂದರೆ ಡಿಸೆಂಬರ್ 26ಕ್ಕೆ ನಿಗದಿಪಡಿಸಲಾಗಿತ್ತು. ಆ ಒಂದು ಆದೇಶವನ್ನು ನಿನ್ನೆ ಹೊರಹಾಕುವುದು ಅಂತ ನಿಗದಿಪಡಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ನ್ಯಾಯಾಲಯವು ಡಿಸೆಂಬರ್ 26ಕ್ಕೆ ನೀಡಬೇಕಾದಂತಹ ಆದೇಶವನ್ನು ಡಿಸೆಂಬರ್ 29ಕ್ಕೆ ಮುಂದೂಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಮಹತ್ವದ ಬೆಳವಣಿಗೆ. ನೋಡಿ, ನಿನ್ನೆ ಕೊಡಬೇಕಾದಂತಹ ಆದೇಶವನ್ನು ನಿನ್ನೆ ಕೊಡದೆ 29ಕ್ಕೆ ಮುಂದೂಡಿರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ SP ಸೈಮನ್ ಅವರು ಕೂಡ ಅಂದರೆ ಈ ಒಂದು ತನಿಖೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಸೈಮನ್ ಅವರು ಕೂಡ ಅಲ್ಲಿ ಜೊತೆಗೆ DYSP ಲೋಕೇಶ್ ಅವರು ಕೂಡ ನ್ಯಾಯಾಲಯದಲ್ಲಿ ಹಾಜರಿದ್ರು ಅನ್ನುವಂತಹ ಮಾಹಿತಿಗಳು ದೊರಕ್ತಾ ಇರುವಂಥದ್ದು. ಧರ್ಮಸ್ಥಳ ಪ್ರಕರಣದಲ್ಲಿ 39/2025 ವರದಿಯನ್ನು ಕಳೆದ ತಿಂಗಳು ನ್ಯಾಯಾಲಯಕ್ಕೆ SIT ಅಧಿಕಾರಿಗಳು ಸಲ್ಲಿಸಿದರು. ಸೊ ಆ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಇದು ಸಂಪೂರ್ಣ ವರದಿ ಅಂದರೆ ಇದು ಚಾರ್ಜ್ ಶೀಟ್ ಅಂತ ಪ್ರಸಾರ ಮಾಡಿದ್ದು. ಆದರೆ ಈ ಒಂದು ವಿಚಾರಗಳ ಬಗ್ಗೆ SIT ಅಧಿಕಾರಿಗಳು ಯಾವುದೇ ಒಫಿಷಿಯಲ್ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಮಾತ್ರ ಅಲ್ಲ, ಕೆಲವೊಂದು ಬಲ್ಲ ಮೂಲಗಳ ಪ್ರಕಾರ SIT ಅಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಸಿಲ್ಲ ಅನ್ನುವಂತಹ ವಿಚಾರಗಳನ್ನು BLR ಪೋಸ್ಟ್ ಹೊರಗಡೆ ಹಾಕಿತ್ತು. ನಂತರ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಜಯಂತ್ ಟಿ ಅವರು ಅರ್ಜಿ ಹಾಕಿರುವಂಥದ್ದು, ಆ ಒಂದು ಆದೇಶದ ಪ್ರತಿ ನಮಗೂ ಬೇಕು ಅಂತ ಕೇಳಿರುವಂಥದ್ದು. ಸೊ ಆ ಒಂದು ಬೆಳವಣಿಗೆಗಳು ಕೂಡ ನಿನ್ನೆ ನಡೆದಿರುವಂತಹ ವಿಚಾರ ಕೂಡ ನಮ್ಮ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು. ಆ ವಿಡಿಯೋವನ್ನು ನೋಡಿದರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಾಗ್ಬೋದು. ಸೊ ಇವತ್ತು ಈ ಒಂದು ನ್ಯಾಯಾಧೀಶರು ನೀಡಿದಂತಹ ಆದೇಶದ ಬಗ್ಗೆ ಅಥವಾ ಆದೇಶವನ್ನು ಮುಂದೂಡಿದ ಬಗ್ಗೆ ಈ ಒಂದು ಅಪ್ಡೇಟನ್ನು ನಿಮ್ಮ ಮುಂದೆ ವಿವರಿಸಿದಂತಹ ವಿಚಾರ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.